ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ 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 ಶಂಕರ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂತಹ ಮಲೆ ಮಹದೇಶ್ವರನ ಮನದಲ್ಲಿ ನಿಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಮುಖಪುಟದ ಯೂಟ್ಯೂಬ್ ಬಾಯ್ನ ವೀಕ್ಷಕ ಬಂಧುಗಳ ಅಂತರಾತ್ಮಕ್ಕೆ ಮತ್ತು ವೀಕ್ಷಕ ಬಂಧುಗಳಿಗೆ ವೀಕ್ಷಕ ಪ್ರಭುಗಳಿಗೆ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಜ್ಯೋತಿಷ್ಯ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಪ್ರತಿನಿತ್ಯ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದೀವಿ. ಯಾರಿಗೆಲ್ಲ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೋಬೇಕು, ಮಧು ದೀಕ್ಷಿತ್ ಅವರು ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ಯಾರಿಗಿದೆ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದನ್ನು ಫಾಲೋ ಮಾಡಿ. ಅದರಿಂದ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಮಗೆ ಹುಮ್ಮಸ್ ಬರುತ್ತೆ, ಆಸಕ್ತಿ ಬರುತ್ತೆ ಮತ್ತು ಒಂದು ಮೋಟಿವೇಟ್ ಆಗುತ್ತೆ. ಮತ್ತೆ ನಾನು ಅನೇಕ ಬಾರಿ ಹೇಳಿದ್ದೀನಿ, ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಮಾತ್ರ ನೀವು ಸೇರ್ಕೊಳ್ಳಿ, ಅಡ್ಮಿಷನ್ ಆಗಿ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ ಅಂತ. ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಬೇಡ, ಟೈಮ್ ವೇಸ್ಟ್ ಮಾಡಬಾರ್ದು. ಯಾವತ್ತೂ ನಮಗೆ ಇಷ್ಟ ಇಲ್ಲದ ಕೆಲಸಗಳನ್ನು ಜೀವನದಲ್ಲಿ ಯಾವತ್ತೂ ಮಾಡಬಾರ್ದು. ಇನ್ನು ಪ್ರಮುಖವಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ವಿಚಾರ ಬಂದು ವಿವಾಹ ವಿಳಂಬ. ಸಾಮಾನ್ಯವಾಗಿ ಈ ಹೆಣ್ಣು ಮಕ್ಕಳಿಗೆ ಮದುವೆ ವಿಚಾರದಲ್ಲಿ ಅನೇಕ ಥರದ ಸಮಸ್ಯೆಗಳು ಬರ್ತದೆ. ಈ ಮದುವೆ ಅನ್ನುವಂಥದ್ದು ನಮ್ಮ ಊರಿಗೆ ಹೋಗುವಂಥ ಬಸ್ ಇದ್ದಂಗೆ, ಯಾವ್ಯಾವ ಟೈಮಿಗೆ ಬಸ್ ಬರುತ್ತೋ ಆ ಟೈಮಲ್ಲಿ ಹತ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲ ಅಂದರೆ ಮತ್ತೆ ಆ ಬಸ್ ಬರೋವರೆಗೂ ಕಾಯಬೇಕು. ಹಾಗೆ ಪ್ರತಿಯೊಬ್ಬರ ಜಾತಕದಲ್ಲಿ ದಶಾಯೋಗಗಳು ಅಂತ ಇರುತ್ತೆ. ಸಾಮಾನ್ಯ ಶುಭ ಗ್ರಹಗಳ ದಶಾಭುಕ್ತಿಯಲ್ಲಿ ಗುರುಬಲ ಇದ್ದಾಗ ವಿವಾಹ ಆಗುವಂಥ ಯೋಗಗಳು ಬರ್ತದೆ. ಮತ್ತೊಂದು ಲಗ್ನಾಧಿಪತಿ ಪಾಪಗ್ರಹಗಳ ಜೊತೆಗಿದ್ದಾಗ ಸ್ವಯಂಕೃತ ಅಪರಾಧದಿಂದ ಕೂಡ ನೀವು ವಿವಾಹವನ್ನು ವಿಳಂಬ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಪ್ರಮುಖವಾಗಿ ಸಪ್ತಮಾಧಿಪತಿ ಜಾತಕದಲ್ಲಿ ದೂಷಿತನಾಗಿದ್ದಾಗ, ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಕುಜ ಇದನ್ನಲ್ಲ, ಆ ಕುಜನನ್ನ ಕಳತೃಕಾರಕ ಗ್ರಹ ಅಥವಾ ಗಂಡನ ಕಾರಕ ಗ್ರಹ ಅಂತ ಕರಿತೀವಿ. ಹೆಣ್ಣು ಮಕ್ಕಳ ಜಾತಕದಲ್ಲಿ 6, 8, 12ನೇ ಮನೆಯಲ್ಲಿದ್ದರೆ ವಿವಾಹ ವಿಳಂಬ ಆಗುತ್ತೆ. ಪಾಪಗ್ರಹಗಳ ಜೊತೆಗಿದ್ರೆ ವಿವಾಹ ವಿಳಂಬ ಆಗುತ್ತೆ. ಪ್ರಮುಖವಾಗಿ ಅವರ ಕುಟುಂಬದಲ್ಲಿ ಸ್ತ್ರೀ ಶಾಪ ಇದ್ರೆ, ಹೆಣ್ಣಿನ ಶಾಪ ಇದ್ದಂಥ ಸಂದರ್ಭದಲ್ಲೂ ಕೂಡ ವಿಚ್ಛೇದನ ಆಗುವಂಥದ್ದು, ವಿವಾಹ ವಿಳಂಬ ಆಗುವಂಥದ್ದು, ಆಸಕ್ತಿ ಇಲ್ಲದೆ ಇರುವಂಥದ್ದು ಅಥವಾ ಅನೇಕ ಬೇರೆ ಬೇರೆ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಸರಿಯಾದ ಸಂದರ್ಭದಲ್ಲಿ ನಿಮ್ಮ ಜಾತಕಗಳನ್ನು ತೋರಿಸ್ಬೇಕು. ಜಾತಕಗಳನ್ನು ತೋರಿಸಿ ನನ್ನ ಮದುವೆ ಯೋಗ ಯಾವಾಗಿದೆ, ಯಾವ ಸಂದರ್ಭದಲ್ಲಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರವನ್ನು ನೀವು ತಿಳ್ಕೊಂಡು ಈ ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನಿಮಗೆ ಅನುಕೂಲ ಸಿದ್ಧಿ ಆಗುತ್ತೆ. ಅದ್ರ ಬಗ್ಗೆ ಯೋಚನೆ ಬೇಡ. ಮತ್ತು 2-7-11 ಕಾಂಬಿನೇಷನ್ ಜಾತಕದಲ್ಲಿ ಬರಬೇಕು. ಆ ದಶಾಭುಕ್ತಿಗಳು ಬಂದಾಗ ಆ ಭಾವದಲ್ಲಿ ಸ್ಥಿತರಾದಂತಹ ದಶಾ ಅಥವಾ ಭುಕ್ತಿ ಅಥವಾ ಗೋಚಾರದಲ್ಲಿ ಅವರಿಗೆ ವಿವಾಹ ಯೋಗ ಉಂಟಾಗ್ತದೆ. ಮತ್ತೆ ಕೆಲವರಿಗೆ ಪಾಪ ಮನೆಯಲ್ಲಿ ಅನೇಕ ಥರದ ಸಮಸ್ಯೆಗಳಿರುತ್ತೆ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕಾಗಿರುತ್ತೆ, ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅದರಿಂದ ಸ್ವಲ್ಪ ಸೆಟ್ಲಾಗಿ ಮದುವೆ ಆಗೋಣ ಅಂತ ಯೋಚನೆ ಮಾಡೋರಿಗೆ ಏಜ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಯಾರೋ ಸಿಗ್ತಾ ಇರುವಂಥ ಸಮಸ್ಯೆಗಳನ್ನು ಕೂಡ ನೀವು ಅನುಭವಿಸ್ತಾ ಇರ್ತೀರಿ. ನಾನು ಅಣ್ಣನಾಗೋ, ಬಂಧುವಾಗೋ, ಸಹೋದರನಾಗೋ ಅಥವಾ ಒಳ್ಳೆ ಸ್ನೇಹಿತನಾಗೋ ಅಥವಾ ಒಳ್ಳೆ ಗುರು ಆಗೋ ನಿಮ್ಗೊಂದಷ್ಟು ಮಾರ್ಗದರ್ಶನವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅದನ್ನು ನೀವು ಮಾಡುವಂಥದ್ದನ್ನು ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಸಾಮಾನ್ಯ ಈ ಮದುವೆ ವಿಳಂಬ ಆಗ್ತಾ ಇರುವಂತಹ ಹೆಣ್ಮಕ್ಳು ಯಾವುದಾದ್ರೂ ಮದುವೆ ಸಮಾರಂಭಕ್ಕೆ ಹೋಗಿ, ಅದು ನಿಮ್ಮ ನಂಟರದಿರ್ಬೋದೋ, ನಿಮ್ಮ ಸಂಬಂಧಿಕರದಿರ್ಬೋದೋ, ಅಥವಾ ನಿಮ್ಮ ಕಸಿನ್ ಸಿಸ್ಟರ್, ಕಸಿನ್ ಬ್ರದರ್, ಈ ಥರ ಯಾರ್ದಾದ್ರೂ ಮದುವೆಗೆ ಹೋಗ್ಬೇಕು. ಮದುವೆಗೆ ಹೋಗಿ ವಧುವಿನ ಪಕ್ಕದಲ್ಲಿ ನೀವು ನಿಂತ್ಕೋಬೇಕು. ಯಾವ ಸಂದರ್ಭದಲ್ಲಿ ಅಂದರೆ
ಅವರು ತಾಲಿಯನ್ನ ಕಟ್ಟುವಂಥ ಸಂದರ್ಭದಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಅಕ್ಷತೆಯನ್ನ ಹಾಕ್ತಾರೆ. ಆ ಅಕ್ಷತೆಯನ್ನ ಹಾಕುವಂಥ ಸಂದರ್ಭದಲ್ಲಿ ಆ ವಧುವಿನ ಪಕ್ಕದಲ್ಲಿ ನೀವು ಹೋಗಿ ನಿಂತ್ಕೊಂಡ್ರೆ ಆ ವಧುವಿನ ಮೇಲೆ ಬೀಳುವಂತಹ ಅಕ್ಷತೆ ನಿಮ್ಮ ಮೇಲೆ ಕೂಡ ಬಿದ್ದರೆ, ಈ ರೀತಿಯಾಗಿ ಒಂದು 4-5 ಮದುವೆಯಲ್ಲಿ ನೀವು ಅಟೆಂಡ್ ಮಾಡಿ ಆ ರೀತಿ ವಧುವಿನ ಪಕ್ಕ ಹೆಣ್ಣು ಮಕ್ಕಳು ನಿಂತ್ಕೊಂಡಿದ್ದೆ ಆದರೆ 100% ಶೀಘ್ರವಾಗಿ ಅವರಿಗೆ ವಿವಾಹ ಪ್ರಾಪ್ತಿ ಆಗ್ತದೆ. ಅದರ ಜೊತೆಗೆ ನೀವು ಮಾಡಬೇಕಾಗಿರುವಂಥದ್ದು, ಶಿವಪಾರ್ವತಿಯರ ವಿವಾಹದ ಕುರಿತು ಕತೆ ಸಿಗುತ್ತೆ. ಶಿವಪಾರ್ವತಿಯ ವಿಶೇಷ ಗಿರಿಜಾ ಕಲ್ಯಾಣ ಸಿಗುತ್ತೆ. ಅದನ್ನು ಪ್ರತಿನಿತ್ಯ ಶಿವ ಮತ್ತು ಪಾರ್ವತಿಯ ಫೋಟೋ ಮುಂದೆ ಕೂತ್ಕೊಂಡು ಪ್ರಾರ್ಥನೆಯನ್ನ ಮಾಡಬೇಕು. ಭಗವಂತ, ನನಗೆ ಒಂದೊಳ್ಳೆ ಕಡೆ ಸಂಬಂಧ ಬರಲಪ್ಪ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು 9 ಇಂಚಿನ ತಾಮ್ರ ಹಿತ್ತಾಳೆಯವರ ದೀಪವನ್ನು ಹಚ್ಚಿಟ್ಟು ನೀವು ಪ್ರತಿನಿತ್ಯ ಪ್ರಾರ್ಥನೆಯನ್ನ ಮಾಡಿ ಆ ಗಿರಿಜಾ ಕಲ್ಯಾಣದ ಕಥೆಯನ್ನು ನೀವು ಓದ್ತಾ ಬಂದರೆ, ಇದನ್ನು 48 ದಿನಗಳ ಕಾಲ ಪ್ರತಿನಿತ್ಯ ಮಾಡ್ತಾ ಬನ್ನಿ. ಶೀಘ್ರವಾಗಿ ಮದುವೆ ಸೆಟ್ ಆಗುತ್ತೆ. ಅದರ ಜೊತೆಗೆ ನಮ್ಮ ಜಾತಕಕ್ಕೆ ಎಂತಹ ವರ ಬರ್ತಾನೆ, ಎಂತಹ ವಧು ಬರ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಂಡು ದಯವಿಟ್ಟು ಅದಕ್ಕೆ ಮುಂದುವರಿರಿ. ಇಂಥವರೇ ಬೇಕು, ಈ ಥರನೇ ಬೇಕು ಅಂತೇಳಿ ಲೇಟ್ ಮಾಡ್ಕೋಬಿಡಿ. ಯಾಕೆ ಅಂತಂದ್ರೆ ವಿವಾಹವನ್ನ ಬ್ರಹ್ಮ ನಿರ್ಧಾರ ಮಾಡಿರ್ತಾನೆ, ಎಂಥ ಕ್ಯಾರೆಕ್ಟರ್ ಇರುವಂತಹ ವ್ಯಕ್ತಿಗಳು ಇವ್ರಿಗೆ ಸಿಕ್ಕಬೇಕು ಅಂತ. ಅದರಿಂದ ಜಾತಕದಲ್ಲಿ ದೋಷಗಳಿದ್ದಾಗ ಅದನ್ನ ಪರಿಶೀಲನೆ ಮಾಡಿಕೊಂಡು ವಿವಾಹ ಪೂರ್ವದಲ್ಲಿ ಪರಿಹಾರಗಳನ್ನು ಮಾಡಿಕೊಂಡು ನೀವು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಮೇ 22ನೇ ತಾರೀಕಿಂದ ಬಂಧುಗಳೇ ಜ್ಯೋತಿಷ್ಯ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ, ಹೊಸ ಬ್ಯಾಚ್. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿರುವಂಥ ನಮ್ಮ ಸಂಸ್ಥೆ ಇಲ್ಲಿವರೆಗೂ 10,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿರುವಂಥದ್ದು. ಸಾವಿರಾರು ವಿದ್ಯಾರ್ಥಿಗಳು ವೃತ್ತಿಪರ ಜ್ಯೋತಿಷಿಗಳಾಗಿದ್ದಾರೆ. ಬೇಸಿಕ್ ಇಂದ ಅಶ್ವಿನಿ ಭರಣಿಯಿಂದ ಹಿಡಿದು ಒಂದು ಸಂಪೂರ್ಣ ಜಾತಕವನ್ನು ಬರೆಯುವಂಥದ್ದು, ಗೋಚಾರ, ಮುಹೂರ್ತ ಎಲ್ಲ ವಿಷಯಗಳನ್ನ ತರಗತಿಯನ್ನು ನಿಮ್ಗೆ ಕಳಿಸ್ಕೊಡ್ತೀನಿ. ಯಾರಿಗೆ ಆಸಕ್ತಿ ಇದೆ ಅವರು ಆ ತರಗತಿಯನ್ನು ಅಟೆಂಡ್ ಮಾಡಿ ಅಂತ ಹೇಳ್ತಾ ಆ ಮಲೆಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ